ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ವಾಸ್ ಮಂದಿಯಾನೆ ನಮ್ಮ ಅಣ್ಣ ನಮ್ಮತ್ತಿಗೆ ಗುಂಡಕ್ಕ ಹಾಯ್ ಮಾಡು. ಓ ವಯಸ್ಸಿಗೆ ಯಾವತ್ತು ಅಣ್ಣ ಅಂತ ಕರೆದೇ ಇಲ್ಲ ಅಲ್ಲ? ವಯಸ್ಸಿಗೆ ಅತ್ತಿಗೆ ಅಂತ ಕರೆದಿಲ್ಲ, ಇವಾಗ ಅತ್ತಿಗೆ ಅಂತ ಕರೆದಿಲ್ಲ ಯಾವತ್ತು. ಅಲ್ಲಿ ಮಧ್ಯೆ ಇದ್ದಾಳಲ್ಲ ಅವಳದು ಇವತ್ತು ಬರ್ಡೇ ಗೈಸ್, ಬರ್ಡೇ ಗರ್ಲ್ ಇವತ್ತು. ವಿದ್ಯಾತಂತ್ರಿ ನನ್ನ ಹೆಂಡತಿ. ಅಭಿ ನೀವ್ ಎಲ್ಗೂ ಹೋಗ್ತಿದ್ದೀರಾ ಅಂತ ಹೇಳಲೇ ಇಲ್ಲ. ಬೆಳಿಗ್ಗೆ ಪ್ರಯಾಣ ನಮ್ದು. ಇವತ್ತು ಹೋಗ್ತಾ ಇದೀವಿ ಮಂತ್ರಾಲಯಕ್ಕೆ. ಎವ್ರಿ ಟೈಮ್ ವಿದ್ಯಾನ್ ಬರ್ಡೇಗೆ ಏನೇನೋ ಪ್ಲಾನ್ ಮಾಡ್ತಾ ಇದ್ವಿ. ಈ ಸತಿ ಏನು ಬೇಡ, ರೆಸಾರ್ಟ್ ಬೇಡ, ಪಬ್ ಬೇಡ, ಡಿವೈನ್ ಟ್ರಿಪ್ ಮಾಡೋಣ ವಿದ್ಯಾನ್ ಬರ್ಡೇ ಅಂತ. ರಾ ಇವತ್ತು ರಾನೇ ಗೈಸ್. ಆಕ್ಚುಲಿ ಎಂತದಿಲ್ಲ ಪ್ಲಾನ್. ರೂಮ್ ಗಿಮ್ ಏನು ಬುಕ್ ಮಾಡಿಲ್ಲ, ಸೀದಾ ಹೋಗೋಣ. ಫಸ್ಟ್ ಅಲ್ಲೇ ಹೋಗ್ಬಿಟ್ಟು ರೂಮ್ ನ ಎಕ್ಸ್ಪ್ಲೋರ್ ಮಾಡೋಣ. ಕೂತ್ರು ಎಲ್ಲ 24 ಕಿಲೋಮೀಟರ್ಸ್. ನನ್ ಫೇವರೇಟ್ ಸಾಂಗ್ ಇದು. ಹೌದಾ? ಇದೇ ನಾವಲ್ಲಿ ನೋಡಿದ್ದ, ಸುಳ್ಳು ಅನ್ಸುತ್ತೆ. ಓ ಹಂಗಾರೆ ಬಟ್ ತುಂಬಾ ಇದೆ ಕಣ. ಗೋಪಿ, KFC, ಎಂಪೈರ್, ಸ್ಟಾರ್ಬಕ್ಸ್. ಇಂಡಿಯಾಸ್ ಲಾರ್ಜೆಸ್ಟ್ ಹೈವೇ ಫುಡ್ ಕೋರ್ಟ್ ಅಂತ ಇದು. ಒಂಥರ ಸ್ಟ್ರೀಟ್ ತರ ಮಾಡಿದ್ದಾರೆ. ಮಂತ್ರಾಲಯಕ್ಕೆ ಹೋಗ್ತಾ ಸಿಕ್ತು. ಸಾಫ್ಟಿ ತೊಗೊಳಕ್ ಹೋಗ್ತಾ ಇದ್ವಿ ಗೈಸ್. ಒಂದು ಪಟ್ಟ ಪಟ್ಟ ಅಂತ ಸಾಫ್ಟಿ ತಗೊಂಡು ಸೀದಾ ಮಂತ್ರಾಲಯ. ಓ ಬರ್ಡೇಗೆ ಬರ್ಡೇಗಲ್ ನಂದಿತ್ತು. ಇವಾಗ ಒಂದು ವಿದ್ಯಂಗೆ ಸರ್ಪ್ರೈಸ್ ಕೇಕ್ ಕಟ್ ಮಾಡಿಸ್ಬಿಡೋಣ. ಏನಿದು? ಬಾಯ್ಲಿ. ಸೋ ಕ್ಯೂಟ್ ಪಾಪ. ಏನೇನ ತರಿಸಿದ್ದಾರೆ. ಅಯ್ಯೋ ಇದೆಲ್ಲ ಯಾವಾಗ ಆರ್ಡರ್ ಮಾಡಿದ್ದು? ಒಂದ್ರಲ್ಲೇ ಬಂದಿದ್ದು ಗೈಸ್ ಆರ್ಡರ್. ಚೆನ್ನಾಗಿದೆ. ಇತ್ತಗೋ. ಅದೊಂದು ಕಸ್ಟಮೈಸ್ಡ್ ವಿದ್ಯಾ ಅಂತ. ವಾ ಇದು ಹಾಕೊಳಕ್ಕೆ ಚೆನ್ನಾಗಿದೆ. ಅವಳು ಯಾವಾಗ್ಲೂ ಪರ್ಸ್ ಒಳಗಡೆ ಹಾಕ್ತಿರ್ತಾಳೆ. ವಾ ಇಲ್ಲಿ ಹಾಕೊಳ್ಳೋದು. ಇಲ್ಲಿ ಇದು ಹಾಕ್ಬೋದು, ಗೋಲ್ಡ್ ಇದೆಲ್ಲ ಹಾಕ್ಬೋದು. ಇಲ್ಲಿ ಚೇನು ಒಳಗಡೆ ಇದು ಹಚ್ಚಂಗಿಲ್ವಂತೆ. ಹೊರಗಡೆ ಮಾಡೋಣ ನಾವು ಕಾರ್ ಹತ್ರ ಮಾಡೋಣ. ಇವಾಗ ಇದನ್ನ ಫಸ್ಟ್ ತಿನ್ಕೊಂಡ್ಬಿಡೋಣ, ಆಮೇಲೆ ಕೇಕ್ ಕಟ್ಟಿಂಗು ಬರ್ಡೇಗಲ್ದು. ಇನ್ನೊಂದಿದೆ ಗೈಸ್ ಮೇನ್. ಆಕ್ಚುಲಿ ಇದ್ದಿದ್ದೆ ಮೇನ್ ಗಿಫ್ಟ್. ಇನ್ನೊಂದು ಅದು ಮಿಸ್ ಆಯ್ತು. ಇವತ್ತು ನಾವು ಕಾರಲ್ಲಿ ಹೊರಟ್ವಿ, ಡೆಲಿವರಿ ಬಂತು. ಅದಕ್ಕೆ ನೀನ್ ಇವಾಗ ನಾಳೆ ತನಕ ಕಾಯ್ಬೇಕು. ನಾಳೆ ತನಕ ವೇಟ್ ಮಾಡ್ಬೇಕು. ನಾಳೆ ಸಂಜೆವರೆಗೆ. ಗಿಫ್ಟ್ಸ್ ಎಲ್ಲ ಬೇಡ ಅಂತ ನಾವು ಡಿಸೈಡ್ ಆಗಿದ್ವಿ. ಒಂದು ರೀಸನ್, ನಾನ್ ತಗೊಳ್ಳೋದು ಅವಳಿಗೆ ಇಷ್ಟ ಆಗಲ್ಲ, ಅವಳು ತಗೊಳ್ಳೋದು ನನಗೆ ಇಷ್ಟ ಆಗಲ್ಲ. ಇದು ತುಂಬಾ ತಲೆ ಉಪಯೋಗಿಸಿ ತಗೊಂಡಿರೋದು ವಿದ್ಯಾನ. ಹಿಂಗ್ ಯೂಸ್ ಆಗತ್ತೆ ತಾನೆ. ಅದ್ ನೋಡಿದೀನಿ ನಾನು. ಇಯರ್ ರಿಂಗ್ಸ್ ನ ಈ ತರ ಬ್ಯಾಗ್ ಅಲ್ಲಿ ಎಲ್ಲ ಹಾಕೊಂಡು ಹೋಗ್ತಾ ಇದೆಯಲ್ಲ. ಸೊ ಕರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ತು ಗೈಸ್ ನಂಗೆ ಇದು. ನನ್ ಬರ್ಡೇಗೆ ಏನ್ ಮಾಡಿದ್ವಿ? ನನ್ ಬರ್ಡೇ ಕೇಕ್ ಕಟ್ ಮಾಡಿಸಿದ್ಲು ಗೈಸ್. ಏನು ಗಿಫ್ಟ್ ಕೊಟ್ಟಿಲ್ಲ. ಆಕ್ಚುಲಿ ಏನ್ ಗೊತ್ತಾ, ನಾನಂತೂ ತುಂಬಾ ಪರ್ಟಿಕ್ಯುಲರ್. ಅವಳು ನನಗೆ ಶೂಸ್, ಶರ್ಟ್ ಎಲ್ಲ ಆರ್ಡರ್ ಮಾಡ್ತಾಳೆ. ನಾನು ಎಲ್ಲ ವಾಪಸ್ ರಿಟರ್ನ್ ಮಾಡ್ತೀನಿ. ನಂಗೆ ಯಾವ್ದು ಇಷ್ಟ ಆಗಲ್ಲ. ಮತ್ತೆ ಹುಡುಗರಿಗೆ ನಿಮ್ಗೆ ಈಸಿ ಗಿಫ್ಟ್ ಕೊಡಕ್ಕೆ ತುಂಬಾ ಆಪ್ಷನ್ಸ್ ಇದೆ. ಹುಡುಗರಿಗೆ ಕಷ್ಟ. ಹುಡುಗರಿಗೆ ಅದಕ್ಕೆ ನನಗೆ ಏನು ಕೊಡಬೇಡಮ್ಮ, ನನ್ಗೆ ಕರ್ಕೊಂಡೋಗಿ ಕೊಡ್ಸು ನೀನು. ಅದಕ್ಕೆ ಅಗ್ರಿಮೆಂಟಿಗೆ ಬಂದ್ಬಿಟ್ಟಿದ್ದೇವೆ. ಅವಳಿಗೆ ಒಂದು ಚಿಕ್ಕ ಪುಟ್ಟ ಸರ್ಪ್ರೈಸ್ ಮಾಡೋದು. ನಮ್ ಕಡೆ ಬಂದಿಯಾಳಲ್ಲ ಮದುವೆ ಆಗ್ಬಿಟ್ಟು. ಇವಾಗ ಸುಹಾಸ್ ಅವರು ವಾಶ್ರೂಮಿಗೆ ಹೋದ್ರು. ಮಗುದು ಒಂದ್ ಸ್ವಲ್ಪ ಬಾಯೆಲ್ಲ ತೊಳ್ಸ್ಬಿಟ್ಟು ಬರ್ತಾರೆ. ಕೇಕ್ ಕಟಿಂಗ್ ಇಲ್ಲೇ ಮಾಡ್ಸೋಣ ಅನ್ಕೊಂಡಿದ್ರು. ಇಲ್ಲಿಂದ ಕೇಕ್ ತಂದ್ರೆ ಮೆಲ್ಟ್ ಆಗ್ಬಿಡೋದು ವಿದ್ಯಾ. ನಾನು ಕೇಳಿದೆ, ಆಮೇಲೆ ಬೇಡ ಬಿಡಿ ಅಂತ ಇವಾಗ ಸದ್ಯಕ್ಕೆ ಪ್ಲಮ್ ಕೇಕ್ ತಗೊಂಡಿದ್ದಾಯ್ತು. ಬರೋದೇ ಇಲ್ಲ ಇದಕ್ಕೆ. ಕಟ್ ಮಾಡಿ ನೀನು. Happy birthday to Vidya. Happy birthday ತಂತ್ರಿ ಇದು. ವಾವ್, ದೊಡ್ಡ ಪೀಸ್ ಕೊಟ್ಟೆ ಅಬಿಗೆ. ದನಿ ಕಬ್ಬ. ಚಾಕ್ಲೇಟ್ ಅಲ್ಲ, ಪ್ಲಮ್. ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ವಯಸ್ಸನ್ನು ಮುಗಿಸಿ 36ಕ್ಕೆ ಕಾಲಿಡುತ್ತಿರುವ ವಿದ್ಯಾತಂತ್ರಿ ಅವರಿಗೆ 26 ಮುಗಿಸಿ 27. ಕ್ಯಾಪ್ ತೆಗಿಬೋದೇನೆ ಕಣವನ್ನ. ಒಂದ್ ರೌಂಡ್ ಹೊಟ್ಟೆನ ತುಂಬಿಸ್ಕೊಂಡು
ಮತ್ ನಮ್ ಜರ್ನಿನ ಸ್ಟಾರ್ಟ್ ಮಾಡಿದೀವಿ. ಲೆಫ್ಟ್ ಅಂದ್ರೆ ಲೇಪಾಕ್ಷಿ. ಲೇಪಾಕ್ಷಿ ಇಷ್ಟು ದೂರ ಬರ್ಬೇಕಲ್ಲ? ಲೇಪಾಕ್ಷಿ ಇದು ಗಣೇಶ ದೇವಸ್ಥಾನ ಅಲ್ವಾ? ಅದೇ ಒಳಗೆ ಬಟ್ಟೆ ಹೋಗತ್ತಲ್ಲ ಹಿಂಗೆ ಒಂದು ಪಿಲ್ಲರ್ ಹ್ಯಾಂಗಿಂಗ್ ಪಿಲ್ಲರ್. ಓ ಅದೇನಾ ಲೇಪಾಕ್ಷಿ? ಅದಕ್ಕೆ ಏನ್ ಮಾಡೋಣ ಗೊತ್ತಾ, ನೆಕ್ಸ್ಟ್ ಗಂಡಿಕೋಟಕ್ ಪ್ಲಾನ್ ಮಾಡ್ತೀವಲ್ಲ, ಲೇಪಾಕ್ಷಿ ಮುಗಿಸ್ಕೊಂಡು ಗಂಡಿಕೋಟಕ್ ಹೋಗೋಣ. ಇಲ್ಲಿಂದ ಬಗ್ ನೋಡ್ತಿರೋದು. ಊಟಕ್ಕೆ ಒಂದು ಪಿಟ್ ಸ್ಟಾಪ್. ಸಾಕೋದಾಗಿದೆ. ಅಲ್ಲಿ ಬಂದ್ವಿ, ಒಂದು ರೂಮ್ ಹುಡುಕಾಟ. ಇವಾಗ ಒಂದು ರೂಮ್ ಮಾಡ್ಬಿಟ್ಟು ನೋಡಿ, ಅಲ್ಲಿ ಕಾಣಿಸ್ತದಲ್ಲ ಅದೇ ನಮ್ಮ ರೂಮ್. ಕಾರ್ ತಗೊಂಡೋಗಿ ಪಾರ್ಕ್ ಮಾಡಿ ಹುಡುಕಿದ್ವಿ, ಒಂದು 5-6 ರೂಮ್ಸ್ ನೋಡಿದ್ವಿ. 2000 ಮಿನಿಮಮ್. ಬನ್ನಿ ಕಾರ್ನ ಪಾರ್ಕ್ ಮಾಡಿ ರೂಮ್ ಒಳಗಡೆ ಹೋಗೋಣ. ಒಂದು 2000 ರೂಪಾಯಿಗೆ ಒಂದು ರೂಮ್ ಸಿಕ್ತು. ಏನೋ ಒಂದು ಟಿವಿ ಇನ್ನ ಯೂಸ್ ಮಾಡ್ತಾ ಇದಾರ ಜನ. ಡುಮ್ಮ ಟಿವಿ, ವಿಡಿಯೋಕಾನ್. ಇದೊಂದು ಸಿಂಪಲ್ ರೂಮ್ ಗೈಸ್, ಒಂದು ಬಾತ್ರೂಮು, ಒಂದು ಇದು. ಇವತ್ತೇನು ಟೈಮ್ ಇಷ್ಟು ನೋಡಿ, 5:30 ಆಯ್ತು. ಬೆಳಗ್ಗೆ 10:00 ಎದ್ದು ಹೋಗ್ತೀವಿ. 20 minutes later. ರೆಡಿ ಆಗ್ಬಿಟ್ಟು ಎಲ್ಲರೂ ಇವಾಗ ದರ್ಶನಕ್ಕೆ ಹೋಗುತ್ತಿದ್ದೇವೆ. ರಾಘವೇಂದ್ರ ಸರ್ಕಲ್ ಇದೆ ಗೈಸ್. ಇಲ್ಲಿಂದ ಬಂದು ರಾಘವೇಂದ್ರ ಸರ್ಕಲ್ ಒಳಗಡೆ ಎಂಟ್ರಿ ಆದ್ರೆ ಶ್ರೀ ಸುಜಯೇಂದ್ರ ಮಾರ್ಗ. ಎಂಟ್ರೆನ್ಸ್ ಅಲ್ಲೇ ರಾಮನ್ ಸ್ಟ್ಯಾಚು. ಏನಿದೆ ಗೈಸ್ ಇದೆಲ್ಲ, ಸೀರಿಯಸ್ಲಿ ಎಲ್ಲ ದೇವರುಗಳದ್ದು ಸ್ಟ್ಯಾಚು ಇದೆ. ಇವಾಗ ರಥ ಎಳಿತಾರಂತೆ, ಇಲ್ಲಿಂದ ಹಿಂಗ್ ಹೋಗುತ್ತಲ್ಲ, ಬರೋದ್ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ. ಎಲ್ರು ವೇಟ್ ಮಾಡ್ತಿದಾರೆ ನೋಡಿ. ಎಷ್ಟಾಯ್ತು, ಸೈಲೆಂಟ್ ಆಗಿ ಬಂದ್ಬಿಟ್ವಿ ಊಟಕ್ಕೆ. ಗೈಸ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ನಮ್ಮ ಎಚ್ ಡಿ ಕೆ ಕುಮಾರಸ್ವಾಮಿ ಅವರು ಅವ್ರ ವೈಫ್ ಗೈಸ್. ಮತ್ತೆ ನಾಳೆ ಇಲ್ಲಿಗೆ ಬರ್ತೀವಿ, ಮತ್ತೆ ದರ್ಶನ ಮಾಡ್ತೀವಿ. ಬಾಯ್. The next day. ನಿನ್ನೆ ರಾತ್ರಿ ನೋಡಿದ್ದು, ಇವತ್ತು ನೋಡಿ ಬೆಳಗ್ಗೆ ವ್ಯೂ. ಲೋ ಎಷ್ಟು ದೊಡ್ಡ ಇದೆ ಇದು. ಯೂ ರಂಗೋಲಿ ರಂಗೋಲಿ ರಂಗು ರಂಗೋಲಿ. ನೋಡಿ ಗೈಸ್, ಗೌರಮ್ಮ. ಇವಾಗ ದೇವರ ದರ್ಶನವನ್ನು ಮುಗಿಸಿಕೊಂಡು ತುಂಗಭದ್ರೆಯ ತೀರದ ಹತ್ತಿರ ಬರುತ್ತಿದ್ದೇವೆ. ಚಚ್ಚಿ ಬಿಸಾಕಿದ್ದಾರೆ. ಎಷ್ಟು ದೂರ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ಸ್ನಾನ ಮಾಡ್ಬೇಕು ಅಂದ್ರೆ. ಮ್ಯಾಚ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಡ್ಯೂ ಟು ರೈನ್. ನೋಡಿದ್ರೆ ಗಲೀಜ್. ಅದನ್ನೇ ನಾನು ಅವನಿಗೆ ಹೇಳ್ತಾ ಇದ್ದೆ ಸುಹಾಸ್ ಹತ್ರ. ಬಟ್ ಎಷ್ಟು ಅಂತ ಮಾಡ್ತಾರೆ ಜನ, ಮಾಡ್ದಂಗೆ ಗಲೀಜ್ ಮಾಡಿ ಹೋಗ್ತಾ ಇರ್ತಾರೆ. ಟಿಕೆಟ್ ಕೊಡ್ತಾರೆ, ನೋಡ್ತಾ ಇರ್ತಾರೆ, ಗಲೀಜ್ ಮಾಡಿದ್ರೆ ಫೈನ್ ಹಾಕ್ತಾರೆ. ಹಂಗೆ ಮಾಡ್ಬೇಕು. ಆತರ ಜನ ಇಟ್ಟು ಮಾಡ್ಬೇಕು. ತುಂಗಭದ್ರ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ಫೈನಲ್ ಟಾಟಾ ಬಾಯ್ ಬಾಯ್ ರಾಘವೇಂದ್ರ ಸ್ವಾಮಿ. ಮತ್ತೆ ಬರುತ್ತೇವೆ, ಬಾಯ್. ನಾನು ಮಂತ್ರ ಎಲ್ಲ ಮುಗಿಸ್ಕೊಂಡು ಎಲ್ಲಿಗೋಗಿ ಪಂಚಮುಖಿ ಹನುಮಂತ. ನಾವು ಕಾರಲ್ಲಿ ಇಲ್ಲೇ ನೋಡಿ ಕಾಣಿಸ್ತಿದೆ, ಎಷ್ಟು ಜನ ಬಂದಿದ್ದಾರೆ. ಅಭಿ ದವತಾರ ನೋಡಿ, ಪಟ್ಟ ಅಂತ ಚೇಂಜ್ ಮಾಡಿದ್ರು, ಚಡ್ಡಿಲ್ ಬಂದಿ. ಇಲ್ಲಿ ಅಭಿ ನಾನು ಮತ್ತೆ ಅವಳು ಒಂದು ಆಟೋದಲ್ಲಿ ಬಂದಿದ್ವಿ. ಎರಡನೇ ಸತಿ. ಹೌದು, ಫಸ್ಟ್ ಟೈಮ್. ಆಂಜನೇಯ ಸ್ವಾಮಿ ದೇವಸ್ಥಾನ. ಅದ್ ಕೇಳಿ ವೈಶಾಲಿ. ಹೌದಾ, ಅಲ್ಲಿ ಬರ್ತಿದಾರಲ್ಲ ನ್ಯಾಚುರಲ್ ಏರಿಯಲ್ ವೆಹಿಕಲ್. ಅಲ್ಲಿ ಹೆಂಗೋ ಅದು ಕೂರಕ್ ಸಾಧ್ಯ, ಯಾರೋ ಇಟ್ಟಿರ್ಬೇಕು ತಾನೆ. ಹನುಮಂತನೇ ಇಟ್ಟಿರೋದು. ಹೌದು, ಸಾಧ್ಯನೇ ಇಲ್ಲ ಇದು.
ಆಂಜನೇಯ ಮಲಗ್ತಿದ್ದ ಜಾಗ ಮೇಲ್ಗಡೆ ಬೆಡ್ ಈ ವಿಷಯಕ್ಕೆ ಬೆಡ್ ನೋಡು ಮೇಲ್ಗಡೆ ಕೆಳಗಡೆ ಕಲ್ ಸರಿ ಇದೆ ಸೆಟ್ ಆಗಿಲ್ಲ ಅಂತ ಇಲ್ಲಿ ತಂದೆ ಮನೆ ಕಟ್ಟಿರೋದು ಹನುಮಂತ ನೋಡಿ ಇಲ್ಲಿ ಅಡಿಗಡೆ ಖಾಲಿ ಇದೆ ಅಯ್ಯೋ ರಾಮ ಇಲ್ಲಿ ನೋಡಿ ಸ್ಪೇಸ್ ಇದೆ ಎರಡೇ ತುದಿ ನಿಂತಿದೆ ಪಂಚಮುಖಿ ದೇವಸ್ಥಾನವನ್ನ ಮುಗಿಸಿ ಅಪ್ಪಣ್ಣಾಚಾರ್ಯರ ಮನೆ ಇದೆ. ಆಚಾರ್ಯರು ಯಾರು ಅಂತ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಶಿಷ್ಯನ ಅಪ್ಪಟ ಶಿಷ್ಯ. ಸೊ ಇಲ್ಲೇ 13 ವರ್ಷ ಇದ್ದಿದ್ದಂತೆ ರಾಘವೇಂದ್ರ ಸ್ವಾಮಿಗಳು. ಇಲ್ಲೇ ರಾಯರು ವಿಶ್ರಾಂತಿ ತಗೊಂತ ಇದ್ದಿದ್ದು. ದುಡ್ಡು ಗಿಡ್ಡೆಲ್ಲ ಹಾಕ್ಬಿಟ್ಯಾರ ಇಲ್ಲೆಲ್ಲ ನೋಡಿ ಫುಲ್ ಸ್ಟೋರಿ ಹಾಕ್ಬಿಟ್ಟಾರೆ. ಬುಕ್ಸ್ ಎಲ್ಲ ಇದೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾ ಇದ್ದಿದ್ದು ಅಂತ ನೋಡಿ. ಚೆನ್ನಾಗಿದೆ. ಅಂತೂ ನಮ್ಮ ದರ್ಶನ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಹೋಗ್ತಾ ದಾರಿಲಿ ಒಂದು ಟೀ ಬ್ರೇಕ್ ತಗೊಂಡು ಹಾಗೆ ರಾತ್ರಿ ಡಿನ್ನರ್ ಜೊತೆ ಒಂದು ಒಳ್ಳೆ ಗಡ್ಬಡ್ ತಿನ್ಕೊಂಡು ಫೈನಲಿ ಮನೇನ ರೀಚ್ ಆದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬಾಯ್.